ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಚಿತ್ರಕಥೆಯ ಹೆಸರು ಬುದ್ಧಿವಂತ ಕಾಗೆಗಳು, ಇಂಟೆಲಿಜೆಂಟ್ ಕ್ರೋಸ್. ಒಂದಾನೊಂದು ಕಾಲದಲ್ಲಿ ಕಾಗೆಗಳ ಕುಟುಂಬವೊಂದು ದೊಡ್ಡ ಮರವೊಂದರ ಮೇಲೆ ವಾಸವಾಗಿತ್ತು. ಕಾ 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 ಯಾವ ಚಿಂತೆ ಮತ್ತು ಭಯಗಳಿಲ್ಲದೆ ವಾಸವಾಗಿದ್ದ ಕಾಗೆಗಳ ಕುಟುಂಬ ಅತ್ಯಂತ ಸಂತೋಷದಿಂದಿತ್ತು. ಆದರೆ ಆ ಮರದ ಪೊಟರೆಯೊಂದರಲ್ಲಿ ಅತ್ಯಂತ ಕ್ರೂರ ಹಾಗೂ ಭಯಂಕರವಾದ ನಾಗರ ಹಾವೊಂದು ವಾಸಿಸುತ್ತಿದ್ದುದು ಕಾಗೆಗಳಿಗೆ ಗೊತ್ತೇ ಇರಲಿಲ್ಲ. ಪ್ರತಿನಿತ್ಯ ನಾಗರ ಹಾವು ಮರವನ್ನು ಏರಿ ಒಂದೆರಡು ಕಾಗೆ ಮರಿಗಳನ್ನು ನುಂಗುತ್ತಿತ್ತು. ಹೀಗೊಂದು ದಿನ ಹಾವು ಕಾಗೆ ಮರಿಯನ್ನು ನುಂಗುತ್ತಿರುವಾಗ ತಾಯಿ ಕಾಗೆ ನೋಡಿಬಿಟ್ಟಿತು. ಗ್ಲಪ್ ಗ್ಲಪ್ ಗ್ಲಪ್, ರಕ್ಷಿಸಿ ರಕ್ಷಿಸಿ, ಅಯ್ಯೋ ಇವರ ನನ್ನ ಮರಿಗಳನ್ನು ತಿನ್ನುತ್ತಿರುವವನು, ಆದರೆ ಅವನನ್ನು ತಡೆಯುವುದು ಹೇಗೆ? ಅಂದು ಸಂಜೆ ತಾಯಿ ಕಾಗೆ ಗಂಡ ಗೂಡಿಗೆ ಬಂದಾಗ ಹೊಟ್ಟೆಬಾಕ ನಾಗರ ಹಾವಿನ ವಿಷಯ ಕುರಿತು ಹೇಳಿತು. ವಿಷಯ ಹೀಗೋ, ಅವನಿಗೆ ಒಂದು ಗತಿ ಕಾಣಿಸದಿದ್ದರೆ ಅವನು ನಮ್ಮನ್ನೆಲ್ಲ ಕೊಂದು ತಿಂದು ಬಿಡುತ್ತಾನೆ. ನೀನು ಹೇಳುವುದು ಸರಿ, ಆದರೆ ನಾವೇನು ಮಾಡಲು ಸಾಧ್ಯ? ಇಲ್ಲಿ ಕೇಳು, ನನಗೊಂದು ಉಪಾಯ ಹೊಳೆದಿದೆ. ಪ್ರತಿನಿತ್ಯ ರಾಜಕುಮಾರಿ ಸ್ನಾನ ಮಾಡಲು ಸರೋವರಕ್ಕೆ ಬರುತ್ತಾಳೆ. ಆದ್ದರಿಂದ ನೀನು ತುಂಬ ಒಳ್ಳೆ ಉಪಾಯ, ನೀನು ಹೇಳಿದಂತೆ ಮಾಡುವೆ. ಮತ್ತು ಮರುದಿನ ಗಂಡು ಕಾಗೆ ಮಧ್ಯಾಹ್ನದ ಸಮಯದ ರಾಜಕುಮಾರಿ ಸ್ನಾನ ಮಾಡುತ್ತಿದ್ದ ಸರೋವರದತ್ತ ಹಾರಿ ಬಂದಿತು. ಅಷ್ಟರಲ್ಲಿ ರಾಜಕುಮಾರಿ ತನ್ನ ಸಖಿಯರೊಂದಿಗೆ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದಳು. ಗಂಡು ಕಾಗೆ ಅಲ್ಲಿದ್ದ ಬಂಗಾರದ ಸರವನ್ನು ಎತ್ತಿಕೊಂಡು ಹಾರಿ ಹೋಯಿತು. ಕಾಗೆ ಸರವನ್ನೆತ್ತಿಕೊಂಡು ಹೋಗುವುದನ್ನು ನೋಡಿದ ರಾಜಕುಮಾರಿ ಕೂಗಿಕೊಂಡಳು, ಏಯ್ ನಿಲ್ಲು ನಿಲ್ಲು, ಹಿಡೀರಿ ಹಿಡೀರಿ. ಆಹ್, ಏನು ನಡೆಯುತ್ತಿದೆ? ಯಾರು ಕೂಗಿಕೊಂಡದ್ದು? ಆ ಕಾಗೆ ಅವನು ರಾಜಕುಮಾರಿಯ ಸರ ಕದ್ದೊಯ್ಯುತ್ತಿದ್ದಾನೆ. ಏಯ್ ದುಷ್ಟ ಕಳ್ಳ, ಆ ಸರವನ್ನು ಇತ್ತ ಕೊಡು. ನನ್ನನ್ನೇ ಹಿಂಬಾಲಿಸುತ್ತಾ ಬನ್ನಿ, ನನ್ನ ಉಪಾಯ ಫಲಿಸುತ್ತಿದೆ. ಕಾಗೆ ಹಾರುತ್ತಾ ಹೋಗಿ ರಾಜಕುಮಾರಿಯ ಸರವನ್ನು ನಾಗರ ಹಾವಿನ ಗೂಡಿನ ಮುಂದೆ ಬಿಸಾಡಿತು. ಅಷ್ಟರಲ್ಲಿ ಗೂಡಿನಲ್ಲಿದ್ದ ನಾಗರ ಹಾವು ಹೊರಗೆ ಬಂದಿತು. ಹಿಹಿ, ನೋಡು, ಸರ ಹಾವಿನ ಪಕ್ಕದಲ್ಲಿದೆ. ಬುಸ್ ಬುಸ್. ಹಾವು ಭಟರನ್ನು ಕಚ್ಚಲು ಮುಂದೆ ಜಿಗಿಯುತ್ತಿದ್ದಂತೆ ಭಟನೊಬ್ಬ ಕತ್ತಿಯನ್ನು ಹಿಡಿದು ಹಾವನ್ನು ಕೊಂದುಬಿಟ್ಟ. ನೀಚ, ತಗೋ ಇದನ್ನು. ಭಟರು ಸರವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು. ತಮ್ಮ ಮರಿಗಳಿಗೆ ಕಂಟಕವಾಗಿದ್ದ ಹಾವು ಸತ್ತಿದ್ದಕ್ಕೆ ಕಾಗೆಗಳಿಗೆ ಸಂತೋಷವಾಗಿತ್ತು. ಪ್ರಿಯೇ, ನಿನ್ನ ಉಪಾಯಕ್ಕೆ ಧನ್ಯವಾದಗಳು. ಅಂತೂ ಈ ಕ್ರೂರ ಸರ್ಪದಿಂದ ನಮಗೆ ಬಿಡುಗಡೆ ದೊರೆಯಿತು. ನೀತಿ: ಜಾಣತನ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಇಂಟೆಲಿಜೆಂಟ್ ಕ್ರೋಸ್. ದ ಕ್ರೋ ಫ್ಯಾಮಿಲಿ lived happily without any worries or fears. But the crows did not know that in one of those wooden caves have a very crucial and terrifying cobra. Every day a cobra climbed a tree and swallowed a couple of crow's chicks. One day, while it was swallowing them, the mother crow saw and left. Oh my God, cobra eating my babies, but how can I stop them? Cobra eating my babies, how can I stop them? Mother crow was thinking.
all situations explained by the mother cobra. Now that time he will and like I eat us all. Listen here. I have one idea. Okay, one idea I have. Mother crow told to the father crow. Okay, what is that idea? Meanwhile, the princess was baths in the lake with her friends. Okay, a male crow took the golden chain and took that flew away. Okay, male crow took away chain of the princess. That time the queen shouted, my chain, gone away. That time, see this picture. The crow bit the chain and flew away. Then servants chased the crows. Okay, servants chased the crow. The crow flew away and threw the princess necklace in front of the cobra's nest. Okay, now at the same time, servants saw that one. ನೋಡು ಸರ ಹಾವಿನ ಪಕ್ಕದಲ್ಲಿದೆ. See here, this is an ear of the cobra. That time, okay, the servants noticed that the necklace was in front of the snake. The cobra leaped forward a bit of the servants. That time, one servant took a sword and killed the snake. Okay, killed the snake. Then the soldiers like took the chain. Servants took the chain. The crows were happy. The crows was very happy. Thank you, my dear, for your advice. We were saved from the cruel cobra. Wisdom solves many problems. Wisdom solves many problems. This is the story. For other videos, you can check my playlist. Scroll down, Kannada Kategalu. Yes. Thank you for watching. Subscribe, please.